ಇನ್ನು ಬೆಂಗಳೂರಲ್ಲಿ ಪ್ರಧಾನಿ ಮೋದಿಗೆ ಭದ್ರತಾ ಲೋಪ ಆಗಿದೆ. ಮೋದಿ ತೆರಳುವ ದಾರಿಯಲ್ಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಹೈಡ್ರಾಮಾ ಮಾಡಿದ್ದಾರೆ. ಏಕಾಏಕಿ ರಸ್ತೆಗೆ ನುಗ್ಗಿ ನಲಪಾಡ್ ಆತಂಕವನ್ನ ಸೃಷ್ಟಿಸಿದ್ದಾರೆ. ಚೊಂಬು ಹಿಡಿದು ರಸ್ತೆಗೆ ನುಗ್ಗಿದ ನಲಪಾಡ್. ಎರಡು ಕೈಯಲ್ಲಿ ಚೊಂಬು ಹಿಡಿದು ಹೈಡ್ರಾಮಾ. ಪೊಲೀಸರ ಮಾತಿಗೂ ನಲಪಾಡ್ ಡೋಂಟ್ ಕೇರ್. ನಲಪಾಡ್ ವಶಕ್ಕೆ ಪಡೆದ ಪೊಲೀಸರು ಹೈಡ್ರಾಮಾ. ಬೆಂಗಳೂರಿನ ಮೇಕ್ರಿ ಸರ್ಕಲ್ನಲ್ಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ನಲಪಾಡ್ ಭಾರಿ ಹೈಡ್ರಾಮವನ್ನ ಮಾಡಿದ್ದಾರೆ. ಮೋದಿ ಹೋಗುವ ರಸ್ತೆಯಲ್ಲಿ ನಲಪಾಡ್ ತಮ್ಮ ಬೆಂಬಲಿಗರ ಜೊತೆ ಚೊಂಬು ಹಿಡಿದು ನುಗ್ಗಿದ್ದಾರೆ. ಫುಲ್ ಹೈಡ್ರಾಮವನ್ನೇ ಸೃಷ್ಟಿಸಿದ್ದಾರೆ. ಅರಮನೆ ಮೈದಾನದಲ್ಲಿ ಬಿಜೆಪಿ ವಿಜಯ ಸಂಕಲ್ಪ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಅಬ್ಬರದ ಪ್ರಚಾರ ಮಾಡಿದ ಬಳಿಕ ಪ್ರಧಾನಿ ಮೋದಿ ಸಮಾವೇಶದಿಂದ ಹಿಂತಿರುಗುತ್ತಿದ್ರು. ಇದನ್ನೇ ಟಾರ್ಗೆಟ್ ಮಾಡಿದ ನಲಪಾಡ್ ಅಂಡ್ ಗ್ಯಾಂಗ್ ಏಕಾಏಕಿ ಮೋದಿ ತೆರಳುವ ರಸ್ತೆಗೆ ನುಗ್ಗಿಬಿಟ್ರು. ಭಾರಿ ಭದ್ರತೆಯ ನಡುವೆಯೂ ನಲಪಾಡ್ ತಮ್ಮ ಬೆಂಬಲಿಗರ ಜೊತೆ ಎರಡೂ ಕೈಯಲ್ಲಿ ಚೊಂಬು ಹಿಡಿದುಕೊಂಡು ರಸ್ತೆಗೆ ನುಗ್ಗಿಬಿಟ್ರು. ಪೊಲೀಸರ ಮಾತಿಗೂ ಜಗ್ಗದೆ ಚೊಂಬು ಪ್ರದರ್ಶನ ಮಾಡಿದ್ರು. ಕೂಡಲೇ ನಲಪಾಡ್ ಅಂಡ್ ಬೆಂಬಲಿಗರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು. ಆದ್ರೆ ದೇಶದ ಪ್ರಧಾನಿ ಹೋಗುವ ರಸ್ತೆಯಲ್ಲಿ ನಲಪಾಡ್ ಹೀಗೆ ಏಕಾಏಕಿ ನುಗ್ಗಿ ಆತಂಕ ಸೃಷ್ಟಿಸಿದ್ದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಮೂಡಿದೆ. ಮೋದಿ ತೆರಳುವ ದಾರಿಯಲ್ಲಿ ನಲಪಾಡ್ ಹೈಡ್ರಾಮಾ ಮಾಡಿ ಸ್ಟೇಷನ್ ಬೇಲ್ ಪಡ್ಕೊಂಡು ಈಗ ಹೊರಗಡೆ ಬಂದಿದ್ದಾರೆ. ಸ್ಟೇಷನ್ ಬೇಲ್ ಮೇಲೆ ಮೊಹಮ್ಮದ್ ನಲಪಾಡ್ ರಿಲೀಸ್ ಆಗಿದ್ದಾರೆ. ಬೇಲ್ ನೀಡಿ ಸದಾಶಿವನಗರ ಪೊಲೀಸರು ವಾಪಸ್ ಕಳಿಸಿದ್ದಾರೆ. ಪ್ರಿವೆನ್ಷನ್ ಆಫ್ ಆಕ್ಟ್ ಅಡಿಯಲ್ಲಿ ವಶಕ್ಕೆ ಪಡೆದಿದ್ದ ಪೊಲೀಸರು ನಲಪಾಡ್ ಆ್ಯಂಡ್ ಬೆಂಬಲಿಗರು ಈಗ ರಿಲೀಸ್ ಆಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಸಮಾವೇಶಕ್ಕೆ ತೆರಳುತ್ತಾ ಇದ್ದರು. ಈ ಸಂದರ್ಭದಲ್ಲಿ ಮೊಹಮ್ಮದ್ ನಲಪಾಡ್ ಹ್ಯಾರಿಸ್ ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸುವಂತಹ ಆ ಮಾರ್ಗದಲ್ಲಿ ಭದ್ರತಾ ಲೋಪವನ್ನು ಎಸಗಿದ್ದಾರೆ. ಈ ಸಂದರ್ಭದಲ್ಲಿ ವಶಕ್ಕೆ ಪಡೆದಂಥ ಪೊಲೀಸರು ಈಗ ರಿಲೀಸ್ ಮಾಡಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳು ಕರ್ನಾಟಕದ ಜನತೆಗೆ ಚೊಂಬು ಕೊಟ್ಟಿದ್ದಾರೆ. ನಾನಿವತ್ತು ಚೊಂಬು ತೋರಿಸಿದ್ರೆ ಅವ್ರಿಗೆ ಭಯ ಆಗ್ತಾ ಇದೆ.